ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನುಷ್ಯರು ಭೂಮಿನ ಹಾಳು ಮಾಡಿದ್ದು ಸಾಕಾಗಲ್ಲ ಅಂತ ಈಗ ಹೊಸ ಗ್ರಹ ಯಾವುದಾದ್ರೂ ಇದೆಯಾ ಹೋಗಿ ವಾಸ ಮಾಡೋಕ್ಕೆ ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ. ನಮ್ಮ ಸೌರಮಂಡಲದಲ್ಲಿ ಭೂಮಿ ಥರದ್ದು ಯಾವುದೇ ಗ್ರಹ ಇಲ್ಲ. ಮಂಗಳದಲ್ಲಿ ಸ್ವಲ್ಪ ಟೈಮಲ್ಲಿ ನಾವೇನಾದ್ರು ಹೋಗಿ ಕಾಲೋನಿ ಕ್ರಿಯೇಟ್ ಮಾಡ್ಬೋದಾ, ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡ್ಬೋದಾ ಅಂತ ಪ್ರಯತ್ನ ನಡೀತಾ ಇದೆ. ಆದರೆ ನಮ್ಮ ಸೌರಮಂಡಲದ ಹೊರಗೆ ಸೋಲಾರ್ ಸಿಸ್ಟಮ್ನ ಹೊರಗಿರುವಂಥ ಬೇರೆ ಸೋಲಾರ್ ಸಿಸ್ಟಮ್ನಲ್ಲಿ, ನೆರೆಹೊರೆಯ ಸೋಲಾರ್ ಸಿಸ್ಟಮಲ್ಲಿ ಭೂಮಿ ರೀತಿಯ ಹಲವಾರು ಗ್ರಹಗಳಿವೆ ಅಂತ ವಿಜ್ಞಾನ ವರ್ಷಕ್ಕೆ ಒಂದಾದರೂ ಪತ್ತೆ ಹಚ್ತಾನೆ ಇರ್ತಾರೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಅದು ಸಾವಿರಾರು ಲೈಟ್ ಇಯರ್ಸ್ ದೂರದಲ್ಲಿರುತ್ತೆ. ಜ್ಯೋತಿರ್ವರ್ಷಗಳು ಅಷ್ಟು ದೂರದಲ್ಲಿರುತ್ತೆ. ಅಲ್ಲಿಗೆ ಹೋಗೋಕ್ಕೆ ಸಾವಿರಾರು ವರ್ಷ ಬೇಕಾಗುತ್ತೆ. ನಮ್ಮ ಈಗಿನ ರಾಕೆಟ್ ಟೆಕ್ನಾಲಜಿಯನ್ನು ಬಳಸಿ ನಾವು ಹೋಗೋಕ್ಕೆ ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ, ಸದ್ಯಕ್ಕೆ ನಾವು ಸೋಲಾರ್ ಸಿಸ್ಟಮ್ನ ಹೊರಗೂ ಹೋಗೋ ರೀತಿಯಲ್ಲಿ ಕೆಲವೊಂದಷ್ಟು ಸ್ಪೇಸ್ ಕ್ರಾಫ್ಟ್ಗಳನ್ನ ಕಳಿಸಿದ್ದೀವಿ. ಮನುಷ್ಯರನ್ನು ಕಳಿಸಿಲ್ಲ. ಸೌರಮಂಡಲದ ಆಚೆಗೆಲ್ಲ ವಾಯೇಜರ್ ಅನ್ನುವಂಥ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅದು ನಮ್ಮ ಸೌರಮಂಡಲವನ್ನು ದಾಟಿ ಆಚೆಗೆ ಹೋಗಿದೆ ಅಷ್ಟೇ. ಇನ್ನು 5-10 ವರ್ಷಗಳಲ್ಲಿ ಮಂಗಳದ ಮೇಲೆ ಮನುಷ್ಯರನ್ನ ಲ್ಯಾಂಡ್ ಮಾಡ್ಸೋಕ್ಕಾಗತ್ತಾ ಅನ್ನುವ ಪ್ರಯತ್ನವನ್ನು ಕೂಡ ನಾವು ನಡೆಸೋಕೆ, ನಾವು ಅಂದರೆ ಭಾರತೀಯರು ಅಂತಲ್ಲ, ಮನುಕುಲ, ವಿಶೇಷವಾಗಿ ಅಮೆರಿಕದ ನಾಸಾ ಆ ರೀತಿ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಆದರೆ ಸೌರಮಂಡಲದ ಹೊರಗಿರುವಂಥ ಹ್ಯಾಬಿಟಬಲ್ ಪ್ಲಾನೆಟ್ಸ್, ವಾಸಯೋಗ್ಯ ಗ್ರಹಗಳಿಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಸ್ಪೀಡ್, ಇವಾಗಿರುವ ನಮ್ಮ ರಾಕೆಟ್ನ ವೇಗಗಳಿಗಿಂತ ಎಷ್ಟಿದೆ ಮ್ಯಾಕ್ಸಿಮಮ್ ಸ್ಪೀಡ್ ನಮ್ದೀಗ? ಸೆಕೆಂಡ್ಗೆ 7-10 ಕಿಲೋಮೀಟರ್. ಎಷ್ಟು ಹೇಳಿ? ಸೆಕೆಂಡ್ಗೆ 7-10 ಕಿಲೋಮೀಟರ್ ವೇಗದಲ್ಲಿ ಸಾಗೋ ಸ್ಪೇಸ್ ಕ್ರಾಫ್ಟ್ಸ್ ಇದೆ, ನಮ್ಮ ಹತ್ರ ರಾಕೆಟ್ಸ್ ಇದೆ. ಅದಕ್ಕಿಂತಲೂ ನೂರಾರು ಸಾವಿರಾರು ಪಟ್ಟು ಜಾಸ್ತಿ ವೇಗದಲ್ಲಿ ಹೋಗೋ ಟೆಕ್ನಾಲಜಿ ನಾವು ಕಂಡುಹಿಡಿಬೇಕು. ಅದು ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿಂದ ಅಲ್ಲಿಗೆ ಸಾವಿರಾರು ವರ್ಷಗಳ ನಿಧಾನಕ್ಕೆ ಹೋಗಬೇಕು ಅಂದರೆ ಮನುಷ್ಯರು ಸಾಯ್ದಿರೋ ಥರ ಅಷ್ಟು ವರ್ಷಗಳಲ್ಲಿ ಅವ್ರನ್ನ ಬದುಕಿಸಿ ಆ ಸ್ಪೇಸ್ ಕ್ರಾಫ್ಟಲ್ಲಿ ಇಡೋ ಟೆಕ್ನಾಲಜಿನ ನಾವು ಕಂಡುಹಿಡಬೇಕು. ಎರಡರೊಂದಿಗೆ ಆಗಲೇಬೇಕಾಗತ್ತೆ ನಾವು ಅಷ್ಟು ದೂರಕ್ಕೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ. ಆಗಲೇ ಹೇಳ್ತಾ ಇದೀವಿ ಸ್ನೇಹಿತರೆ, ನಮ್ಮ ಹತ್ರ ಹೈಪರ್ ಸಾನಿಕ್ ಇರ್ಬೋದು, ಮತ್ತೊಂದಿರ್ಬೋದು, ಆದರೆ ಮ್ಯಾಕ್ಸಿಮಮ್ ಸ್ಪೀಡ್ ಇರೋದು ಸೆಕೆಂಡ್ಗೆ 7-10 ಕಿಲೋಮೀಟರ್ ವೇಗ ಮಾತ್ರ ನಮ್ಮ ಹತ್ರ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಅಷ್ಟು ಸ್ಪೀಡ್ ಸಾಕಾಗಲ್ಲ. ಅಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂದರೆ ವರ್ಷಗಳ ಕಾಲ ನಾವು ಪ್ರಯಾಣ ಮಾಡ್ತಾನೇ ಇರಬೇಕಾಗತ್ತೆ. ಎಷ್ಟು? 1-2 ವರ್ಷ ಅಲ್ಲ, ನೂರಾರು ಸಾವಿರಾರು ವರ್ಷ, ಡಿಪೆಂಡಿಂಗ್ ಆನ್ ಯಾವ ಎಕ್ಸೋ ಪ್ಲಾನೆಟ್ ಕಡೆ ನಾವು ಮುಖ ಮಾಡಿದ್ದೀವಿ ಅನ್ನೋದರ ಆಧಾರದ ಮೇಲೆ, ಅದು ಎಷ್ಟು ಲೈಟ್ ಇಯರ್ಸ್ ದೂರದಲ್ಲಿದೆ ಅನ್ನೋ ಆಧಾರದ ಮೇಲೆ. ಹೀಗಾಗಿ ಅಷ್ಟು ವರ್ಷಗಳ ಕಾಲ ಮನುಷ್ಯರನ್ನ ಜೀವಂತವಾಗಿಡೋದು ಮಾತ್ರ ಚಾಲೆಂಜ್ ಅಲ್ಲ ಇಲ್ಲಿ. ಜೊತೆಗೆ ಇಂಧನ, ಅಷ್ಟು ದೂರ ಹೋಗೋಕೆ ಬೇಕಾದ ಇಂಧನವನ್ನು ಹೊತ್ಕೊಂಡು ಹೋಗೋದು ಹೇಗೆ? ಮನುಷ್ಯರು ಇರಬೇಕು ಅಂದರೆ ಅದಕ್ಕೆ ಆಹಾರ ಬೇಕಲ್ಲ, ಆಹಾರವನ್ನು ಹೊತ್ಕೊಂಡು ಹೋಗೋದು ಹೇಗೆ? ಅಷ್ಟು ದೊಡ್ಡ ಪೆಲೋಡನ್ನು ಹೊತ್ಕೊಂಡು ಹೋಗುವಂಥ ಸಾಮರ್ಥ್ಯ ಸ್ಪೇಸ್ ಕ್ರಾಫ್ಟ್ ನಮ್ಮ ಹತ್ರ ಎಲ್ಲಿದೆ? ಎಲ್ಲ ಸವಾಲುಗಳು ಆರಂಭದಲ್ಲೇ ಎದುರಾಗಿ ನಮ್ಮ ಸೌರಮಂಡಲದ ಹೊರಗಿನ ಮನುಷ್ಯರ ಪ್ರಯಾಣದ ಸಾಧ್ಯತೆಯನ್ನೇ ಕ್ರಶ್ ಮಾಡ್ತಾ ಇದೆ, ಬೀಳಿಸಿ ಹಾಕ್ತಾ ಇದೆ. ಆದರೆ ಸ್ನೇಹಿತರೆ, ಸಾಧ್ಯತೆನೇ ಇಲ್ವಾ? ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ನಾಸಾ ಸಂಶೋಧನೆಗಳನ್ನು ನಡೆಸ್ತಾ ಇದೆ. ನಾಸಾದ NIAC ಅನ್ನುವಂಥ ಒಂದು ಘಟಕ ಇದೆ, ಅಂದರೆ ನಾಸಾ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಅಂತ. ನಾಸಾ ವೆಬ್ಸೈಟ್ನಲ್ಲೇ ಈ NIAC ಪ್ರಿಪೇರ್ ಮಾಡಿರೋ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ, ಒಂದಷ್ಟು ಅತ್ಯಾಧುನಿಕವಾದ ಸಾಧ್ಯತೆಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡಿ ಅದರಲ್ಲಿ ವರದಿಯನ್ನ ಪ್ರಕಟ ಮಾಡಲಾಗಿದೆ. ನಾಸಾದ ಈ ವರದಿಯ ಆಧಾರದ ಮೇಲೇನೆ ಸೈನ್ಸ್ ಎಷ್ಟೆಲ್ಲ ಮುಂದುವರೆದಿದೆ, ಎಷ್ಟು ಮುಂದುವರಿಬಹುದು, ಮುಂದೆ ನಮ್ಮನ್ನ ಈ ಸೈನ್ಸ್ನ ಅಡ್ವಾನ್ಸ್ಮೆಂಟೇ ಭೂಮಿಯಿಂದ ಬಿಡಿ ಸೌರಮಂಡಲದಿಂದನೇ ಆಚೆ ಕರ್ಕೊಂಡು ಹೋಗಿ ಸೌರಮಂಡಲದ ಹೊರಗಿರೋ ಬೇರೆ ಸೌರಮಂಡಲದಲ್ಲಿ ಇರುವಂತಹ ಗ್ರಹಗಳಲ್ಲಿ ವಾಸ ಮಾಡೋಕೆ ಸಾಧ್ಯ ಆಗುವಂತೆ ಮಾಡಬಹುದಾ ಅನ್ನೋ ವಿಚಾರವನ್ನು ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಂಥ ಒಂದು ಪ್ರಯಾಣ ಸಾಧ್ಯ ಆಗಬೇಕು ಅಂದರೆ ಹೈಬರ್ನೇಷನ್ ಅನ್ನೋ ಟೆಕ್ನಾಲಜಿಗೆ ಮನುಷ್ಯರು ಒಗ್ಗಿಕೊಳ್ಳೋ ರೀತಿಯಲ್ಲಿ ಒಂದಷ್ಟು ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಹೈಬರ್ನೇಷನ್ ಅಂದರೆ ಏನು ಅಂತ ನೋಡೋಕ್ಕಿಂತ ಮುಂಚೆ ನೀವು ಸೈಫೈ ಮೂವೀಸ್ ಎಲ್ಲ ನೋಡಿರ್ಬೋದು, ಆದರೆ ವಿಜ್ಞಾನದಲ್ಲೂ ಆ ಕಾನ್ಸೆಪ್ಟ್ ಇದೆ. ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಈ ಚಾಲೆಂಜಸ್ ಬಗ್ಗೆ ಇನ್ನಷ್ಟು ನಾವು ಗಮನ ಹರಿಸಲೇಬೇಕು. ದೊಡ್ಡ ಸ್ಪೇಸ್ ಶಿಪ್ಪಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯರನ್ನು ತುಂಬಿ ವರ್ಷಗಳ ಕಾಲ ಸ್ಪೇಸ್ ಟ್ರಾವೆಲ್ಲೇ ತುಂಬ ರಿಸ್ಕಿ. ಅದು ಒಂದು ಸಣ್ಣ ತಾಂತ್ರಿಕ ದೋಷ ಆಯಿತು ಅಂತ ಹೇಳಿದ್ರೆ ಅಷ್ಟು ಜನ ಪ್ರಾಣ ಕಳ್ಕೊಳ್ಳೋ ಅಪಾಯ ಇರುತ್ತೆ. ಅಥವಾ ಜೀವಂತ ಎಷ್ಟು ಕ್ಷಣಗಳ ಕಾಲ ಬದುಕಿರ್ತಾರೋ ಅಷ್ಟು ಕ್ಷಣಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಅಲೆಮಾರಿಗಳಂತೆ ಆ ನೌಕೆ ಸುತ್ತು ಬರ್ತಾ ಇರುವಂಥ ಅಪಾಯ ಕೂಡ ಇರುತ್ತೆ. ಜೊತೆಗೆ ಇಷ್ಟೊಂದು ಸುದೀರ್ಘ ಪ್ರಯಾಣದಲ್ಲಿ ಮನುಷ್ಯರ ಮೇಲೆ ಸೈಕಲಾಜಿಕಲ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಅಂತ ನಾಸಾದ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಮನುಷ್ಯನ ಶರೀರದ ಲಿಮಿಟೇಷನ್ಸ್, ಮನುಷ್ಯ ಬದುಕಿರಬೇಕಲ್ಲ ಅಷ್ಟೊಂದು ವರ್ಷಗಳ ಕಾಲ, ಸಾವಿರಾರು ವರ್ಷ ಜರ್ನಿ ಮಾಡೋಕ್ಕೆ. ಆತನ ಆತ್ಮ ಟ್ರಾವೆಲ್ ಮಾಡೋದ, ದೇಹನೂ ಕೂಡ ಹೋಗಬೇಕಲ್ಲ, ಅಷ್ಟು ವರ್ಷ ಹೆಂಗೆ ಬದುಕಿರುತ್ತೆ? ಮನುಷ್ಯನ ಆಯಸ್ಸೆ ಎವರೇಜ್ ಆಗಿ 70-80 ವರ್ಷ ಬದುಕ್ಬೋದು ಎವರೇಜ್ ಆಗಿ. ಸೊ ಸಾವಿರಾರು ವರ್ಷದ ಜರ್ನಿ ಹೇಗೆ ಸಾಧ್ಯ? ಇದಕ್ಕಾಗಿ ಹೊಸ ಟೆಕ್ನಾಲಜಿಯನ್ನು ಹುಡುಕಲಾಗ್ತಾ ಇದೆ.
ಎಲ್ಲ ವಿಜ್ಞಾನಿಗಳು ಇದಕ್ಕೆ ಬೆಸ್ಟ್ ಸಾಧ್ಯತೆಯನ್ನು ಯಾವುದು ಅಂತ ಬೊಟ್ಟು ಮಾಡ್ತಿದ್ದಾರೆ ಗೊತ್ತಾ? ನಾಸಾವೂ ಸೇರಿದಂತೆ ಹೈಬರ್ನೇಷನ್ ಟೆಕ್ನಾಲಜಿಯನ್ನು. ನಾವೀಗ ನಿಮ್ಮ ಮುಂದೆ ಮಂಡಿಸ್ತಾ ಇರೋ ನಾಸಾದ ರಿಸರ್ಚ್ ಪೇಪರ್ನಲ್ಲಿ ಪೂರ್ತಿಯಾಗಿ ಈ ಹೈಬರ್ನೇಷನ್ ಟೆಕ್ನಾಲಜಿ ಬಗ್ಗೆನೇ ಸಾಕಷ್ಟು ವಿಚಾರ ಮಂಥನವನ್ನು ಮಾಡಲಾಗಿದೆ. ಇದರಲ್ಲಿ ಆ ಪ್ರಯಾಣದ ಅವಧಿಯಲ್ಲಿ ಇಲ್ಲಿಂದ ಟೇಕ್ ಆಫ್ ಆದಮೇಲೆ ಅಲ್ಲಿ ಹೋಗಿ ಲ್ಯಾಂಡ್ ಆಗೋ ತನಕವೂ ಕೂಡ ಮನುಷ್ಯರನ್ನ ಹಾಗೆ ಮಲಗಿಸ್ಬಿಡೋ ಪ್ಲಾನ್ ಇದೆ. ಅವ್ರನ್ನ ವಿಶೇಷವಾದ ಕ್ಯಾಪ್ಸೂಲಲ್ಲಿ ಹಾಕಿ ವಿಶೇಷವಾದ ಟೆಕ್ನಾಲಜಿಯ ಮೂಲಕ ಮಲಗಿಸ್ಬಿಡೋದು, ಡೀಪ್ ಸ್ಲೀಪ್ಗೆ ತಳ್ಳಿಬಿಡೋದು, ಹೇಳೋದೇ ಇಲ್ಲ. ಇದರ ಪರಿಣಾಮ ಮನುಷ್ಯರಿಗೆ ಕಮ್ಮಿ ಆಹಾರ ಬೇಕಾಗುತ್ತೆ, ಜೊತೆಗೆ ಈ ಉಳಿಯುವಂಥ ಜಾಗ ಇದೆಯಲ್ಲ ಅದರಲ್ಲಿ ಎಕ್ಸ್ಟ್ರಾ ಫ್ಯೂಲನ್ನು, ಇಂಧನವನ್ನು ಕೂಡ ತಗೊಂಡು ಹೋಗೋಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಿಸರ್ಚನ್ನು ಮಾಡಲಾಗ್ತಾ ಇದೆ. ಆದರೆ ಇದು ಸಾಧ್ಯನಾ? ಸಾವಿರಾರು ವರ್ಷ ಮನುಷ್ಯರ ದೇಹವನ್ನು ಬದುಕಿರೋ ರೀತಿಯಲ್ಲಿ ಇಡಬಹುದಾ? ಒಂದಲ್ಲ ಒಂದಿನ ಸ್ನೇಹಿತರೆ ನಮಗೆ ಸ್ಪೇಸ್ ಟ್ರಾವೆಲ್ ಮಾಡಲೇಬೇಕಾಗಿ ಬರುತ್ತೆ. ಬರೀ ಸ್ಪೇಸ್ ಟ್ರಾವೆಲ್ ಅಲ್ಲ, ನಾವು ಬೇರೆ ಜಾಗವನ್ನು ಹುಡ್ಕೋ ದಿನ ಬಂದೇ ಬರುತ್ತೆ ಅನ್ನೋ ಆತ್ಮವಿಶ್ವಾಸವನ್ನು ನಾಸಾ ಹೊಂದಿದೆ. ಅದೇ ಕಾರಣಕ್ಕೆ ಅಮೆರಿಕ ನಾಸಾಗೆ ವಿಶ್ವದ ಯಾವುದೇ ಸ್ಪೇಸ್ ಏಜೆನ್ಸಿಗೂ ಸಿಗದಷ್ಟು ದೊಡ್ಡ ಬಜೆಟನ್ನು ಕೊಟ್ಟು ಮಾಡಿ ರಿಸರ್ಚ್ ಮಾಡಿಸ್ತಾನೆ ಇದೆ. ಅದೇ ಕಾರಣಕ್ಕೆ ನಾಸಾ ಇಂಥ ವಿಚಾರಗಳಲ್ಲಿ ಸಾಕಷ್ಟು ತಲೆ ಕೆಡಿಸ್ಕೊಂಡು ಸಂಶೋಧನೆಗಳನ್ನು ಮಾಡ್ತಾ ಇದೆ. ಈ ಡೀಪ್ ಸ್ಲೀಪ್ ಅಥವಾ ಹೈಬರ್ನೇಷನ್ ಹೊಸ ಕಾನ್ಸೆಪ್ಟ್ ಕೂಡ ಅಲ್ಲ. ನಮ್ಮ ಸುತ್ತಮುತ್ತ ಹಲವಾರು ಪ್ರಾಣಿಗಳು ಈ ಟೆಕ್ನಾಲಜಿಯನ್ನು ಜೈವಿಕವಾಗಿ ಪ್ರಕೃತಿನೇ ಅವಕ್ಕೆ ಕೊಟ್ಟಿದೆ. ಕಮ್ಮಿ ಆಹಾರ ಮತ್ತು ಕಮ್ಮಿ ಶಕ್ತಿಯನ್ನು ಬಳಸಿ ದೀರ್ಘಕಾಲ ಬದುಕಿರುವಂಥ ವ್ಯವಸ್ಥೆ ಇದು. ಕರಡಿ, ಹಾವು, ಕಪ್ಪೆ, ಬಾವಲಿ, ಆಮೆಗಳು, ಇಲಿ ಅಂತೂ 8-8.5 ತಿಂಗಳ ಕಾಲ ಯಾವುದೇ ಆಹಾರವನ್ನು ಸೇವಿಸದೆ ಬದುಕಿರೋ, ಸುಮ್ಮನೆ ಒಂದು ಕಡೆ ಮಲ್ಕೊಂಡಿರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಎಲ್ಲ ಪ್ರಜಾತಿಯ ಇಲಿಗಳಿಗೆ 8.5 ತಿಂಗಳು ಆ ರೀತಿ ಇರೋಕ್ಕಾಗತ್ತೆ ಅಂತಲ್ಲ, ಈ ಮ್ಯಾಗ್ರೋಟ್ ಪ್ರಜಾತಿಯ ಇಲಿ ಜಾತಿಗೆ ಸೇರಿದಂತಹ ಜೀವಿಗೆ ಸಾಧ್ಯ ಇದೆ. 8.5 ತಿಂಗಳ ಕಾಲ ಮ್ಯಾಕ್ಸಿಮಮ್ ಅದು ಆಹಾರವನ್ನೇ ಸೇವಿಸದೆ ಮಲ್ಕೊಂಡಿರೋ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟು ಮಾತ್ರ ಅಲ್ಲ, ಪುರಾಣಕ್ಕೆ ಹೋಗ್ಬಿಟ್ರೆ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು, ಸುಮ್ಮನೆ ಒಂದು ಕಡೆ ಕೂತಿರ್ತಾ ಇದ್ರು, ಎಷ್ಟೊಂದು ವರ್ಷಗಳ ಕಾಲ ಅವರು ಏನು ಅಲ್ಲಾಡ್ತಾ ಇರಲಿಲ್ಲ ಅಂತೆಲ್ಲ ನಾವು ಕೇಳಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ವರ್ಷಾನುಗಟ್ಟಲೆ 100,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಕೂತಿರೋ ಋಷಿಮುನಿಗಳ ಬಗ್ಗೆ ನಾವು ನೋಡಿಲ್ಲ. ಆದರೆ ರಾಜಸ್ಥಾನದಲ್ಲಿ ಒಬ್ಬರು ಗುರೂಜಿ, ಒಬ್ಬರು ಬಾಬಾಜಿ ಇದ್ದರು. ಅವರು ಕಳೆದ ಒಂದು 30-40 ವರ್ಷಗಳ ಕಾಲ ಯಾವುದೇ ಆಹಾರವನ್ನೇ ತಿಂದಿರಲಿಲ್ಲ. ಅವರು ಇತ್ತೀಚೆಗಷ್ಟೇ ಮೃತಪಟ್ಟರು ಅನ್ನೋದನ್ನು ಕೂಡ ನಾವು ಈ ಹಿಂದೆ ಕೂಡ ವರದಿ ಮಾಡಿದ್ವಿ. ಭಾರತದ 14 ಬಗೆಹರಿಯದ ಮಿಸ್ಟರಿಗಳು ಅನ್ನೋ ವಿಚಾರಕ್ಕೆ ಬಂದಾಗ ಆ ಟಾಪಿಕ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಹೀಗಾಗಿ ಎಲ್ಲರೂ ಅಡಾಪ್ಟ್ ಮಾಡಿಕೊಳ್ಳುವಂಥ ಮನುಷ್ಯರಿಗೆ ಸೂಟ್ ಆಗೋ ಹೈಬರ್ನೇಷನ್ ಟೆಕ್ನಾಲಜಿಯನ್ನು ಕೂಡ ಡೆವಲಪ್ ಆಗಿಲ್ಲ ಅಂದರೂ ಕೂಡ ಪ್ರಯತ್ನ ನಡೀತಾ ಇದೆ. ಅದರ ಟೈಮ್ ಲೈನ್ ನಿಮಗೆ ಆಮೇಲೆ ಹೇಳ್ತೀವಿ ನಾವು, ಯಾವ ಇಯರಲ್ಲಿ ಏನೇನು ಆಗ್ತಾ ಬಂತು ಈ ನಿಟ್ಟಿನಲ್ಲಿ ಸಂಶೋಧನೆ ಅಂತ. ಅದರ ಲಭ್ಯ ಈ ಕ್ಷಣಕ್ಕೆ ಇಲ್ಲ ಅಂದರೂ ಕೂಡ ಇದರ ರೆಫರೆನ್ಸ್ ನಮಗೆ ಪ್ರಾಣಿಗಳಲ್ಲಿ ಸಿಗುತ್ತೆ, ಹಾಗೂ ಪುರಾಣದ ಇತಿಹಾಸದಲ್ಲೂ ಕೂಡ ಹಲವಾರು ಕಡೆ ಸಿಗುತ್ತೆ. ಹಾಗಾದರೆ ಈ ಹೈಬರ್ನೇಷನ್ನಲ್ಲಿ ಎಷ್ಟು ವಿಧ ಇದೆ? 2 ಥರದ ಪ್ರಮುಖ ಹೈಬರ್ನೇಷನ್ ನಾವು ನೋಡ್ಬೋದು. ಒಂದು ಟ್ರೂ ಹೈಬರ್ನೇಷನ್, ಇನ್ನೊಂದು ಟೋರ್ಪೋರ್ ಹೈಬರ್ನೇಷನ್ ಅಂತ. ಒಂದು ಈ ಟ್ರೂ ಹೈಬರ್ನೇಷನ್ ವಿಚಾರಕ್ಕೆ ಬಂದಾಗ ತುಂಬ ತಿಂತವೆ. ಒಂದು ಟೈಮಲ್ಲಿ ಈ ಜೀವಿಗಳು ತುಂಬ ತಿಂತವೆ, ಸಿಕ್ಕಾಪಟ್ಟೆ ತಿಂದು ತಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಜಮೆ ಮಾಡ್ಕೊಳ್ತವೆ. ಆಮೇಲೆ ಒಂದು ಪರ್ಟಿಕ್ಯುಲರ್ ಸೀಸನ್ ಅಂತ ಬಂದಾಗ, ಇದು ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಸೀಸನಲ್ಲಿ, ಅವು ಆ ಸೀಸನ್ ಬಂದಾಗ ಹೈಬರ್ನೇಷನ್ಗೆ ಹೋಗ್ಬಿಡ್ತವೆ. ಏನು ತಿನ್ನಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತವೆ ತಿಂಗಳಾನಗಟ್ಟಲೆ. ಅವುಗಳ ಹಾರ್ಟ್ ಬೀಟ್ ಕಮ್ಮಿ ಆಗುತ್ತೆ, ದೇಹದ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಮೆಟಬಲಿಕ್ ರೇಟ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಮೆಟಬಲಿಕ್ ರೇಟ್ ಕಮ್ಮಿ ಆಗೋದ್ರಿಂದ ಅವಕ್ಕೆ ಆಹಾರದ ಅಗತ್ಯ ಕೂಡ ಜಾಸ್ತಿ ಬೀಳೋದಿಲ್ಲ, ಜಾಸ್ತಿ ವೇಗವಾಗಿ ಉಸಿರಾಡೋ ಅಗತ್ಯ ಕೂಡ ಬೀಳೋದಿಲ್ಲ. ಉದಾಹರಣೆಗೆ ಅಳಿಲ್ ನೋಡಿ, ಅದು ಆ್ಯಕ್ಟಿವ್ ಆಗಿದ್ದಾಗ ಅದರ ಬೀಟ್ಸ್ ಪರ್ ಮಿನಿಟ್, ಅದರ ಹೃದಯದ ಬೀಟ್ಸ್ ಪರ್ ಮಿನಿಟ್ಗೆ ಎಷ್ಟು ಸಲ ಬೀಟ್ ಆಗುತ್ತೆ ಹಾರ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ 350 BPM ಇರುತ್ತೆ. ಆದರೆ ಹೈಬರ್ನೇಷನ್ಗೆ ಹೋದಾಗ ಅತ್ಯಂತ ಕಡಿಮೆ, ಅಂದರೆ ಬರೀ 4 ಬೀಟ್ಸ್ ಪರ್ ಮಿನಿಟ್, ನಿಮಿಷಕ್ಕೆ ಬರೀ 4 ಬಾರಿ ಹಾರ್ಟ್ ಹೊಡ್ಕೊಳ್ಳೋ ಥರ, ಅಷ್ಟು ಕಮ್ಮಿಗೂ ಕೂಡ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆದರೂ ಕೂಡ ಸರ್ವೈವ್ ಆಗುತ್ತೆ ಅಳಿಲು. ಎರಡನೇದು ಟೋರ್ಪೋರ್ ಹೈಬರ್ನೇಷನ್ ಅಂತ. ಇದು ಕೂಡ ಡೀಪ್ ಸ್ಲೀಪ್ಗೆ ಪ್ರಾಣಿಗಳನ್ನು ತಳ್ಳುವಂಥ ವಿಧಾನ. ಇದು ಕೆಲ ದಿನಗಳಿಂದ ಹಲವು ತಿಂಗಳವರೆಗೂ ಕೂಡ ಸಾಗುತ್ತೆ. ಇಲ್ಲಿ ಹಾರ್ಟ್ ರೇಟ್ ತುಂಬ ಕಮ್ಮಿ ಆಗುತ್ತೆ, ಮೆಟಬಲಿಕ್ ರೇಟ್ ಕಮ್ಮಿ ಆಗುತ್ತೆ, ಆದರೆ ದೇಹದ ಟೆಂಪ್ರೇಚರ್ ತುಂಬ ಕಮ್ಮಿ ಆಗಲ್ಲ. ಒಂದು ಮಟ್ಟಿಗಿನ ಟೆಂಪ್ರೇಚರನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬ್ಲ್ಯಾಕ್ ಬೇರ್ ಅಥವಾ ಕಪ್ಪು ಕರಡಿ. 3-5 ತಿಂಗಳ ಕಾಲ ಯಾವುದೇ ಆಹಾರವನ್ನು ಸೇವಿಸದೆ ಮಲ್ಕೊಂಡ್ಬಿಡೋ ಸಾಮರ್ಥ್ಯವನ್ನು ಬ್ಲ್ಯಾಕ್ ಬೇರ್ ಹೊಂದಿದೆ. ಆದರೂ ಕೂಡ ಅದರ ದೇಹ ಒಂದು ಮಟ್ಟಿಗಿನ ಟೆಂಪ್ರೇಚರನ್ನು ಮೇಂಟೈನ್ ಮಾಡುತ್ತೆ. ಹಾಗೆ ಈ ಟೋರ್ಪೋರ್ ಹೈಬರ್ನೇಷನ್ನಲ್ಲಿ ಯಾವಾಗ ಬೇಕಾದರೂ ಏಳೋಕ್ಕೂ ಸಾಧ್ಯ ಆಗುತ್ತೆ. ಆದರೆ ಎದ್ದ ತಕ್ಷಣ ನಾರ್ಮಲ್ ಆಗಿ ಆಕ್ಟಿವ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಕುಗುರ್ತಾ ಓಡಾಡ್ತಿರುತ್ತೆ ಕರಡಿ. ಗಂಟೆಗಳಿಂದ ಕೆಲ ದಿನಗಳೇ ಬೇಕಾಗುತ್ತೆ ಅದಕ್ಕೆ ನಾರ್ಮಲ್ ಲೈಫಿಗೆ ಬರೋಕೆ. ಆ ಟೈಮ್ನಲ್ಲಿ ನೈಟ್ರೋಜನ್ ಸೈಕಲನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಕರಡಿ. ಯಾಕಂದರೆ ಅದಾಗಿಲ್ಲ ಅಂದರೆ ಮಸಲ್ ಆಂಟ್ರೋಪಿ ಅಂತಹ ಸಮಸ್ಯೆಗೂ ಕೂಡ ಕರಡಿ ಈಡಾಗ್ಬೋದು. ಈ ಮನುಷ್ಯರನ್ನ ಹೈಬರ್ನೇಷನ್ಗೆ ತಳ್ಳೋಕೆ, ಈ ಡೀಪ್ ಸ್ಲೀಪ್ಗೆ ತಳ್ಳೋಕೆ ಯಾವ್ದು ಬೆಸ್ಟ್ ವಿಧಾನ ಅಂತ ವಿಜ್ಞಾನಿಗಳನ್ನ ಕೇಳಿದ್ರೆ ಸದ್ಯಕ್ಕೆ
ಟೋರ್ಪೋರ್ ಹೈಬರ್ನೇಷನ್ನೇ ಸೂಕ್ತ ಇರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಯಾವಾಗ ಬೇಕಾದರೂ ಹೇಳೋಕೆ ಸಾಧ್ಯ ಆಗುತ್ತೆ. ಈ ಸ್ಪೇಸ್ ಟ್ರಾವೆಲ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪೇಸಲ್ಲಿ ಹೋಗ್ತಾ ಇರ್ತಾರೆ, ಹೈಬರ್ನೇಷನ್ಲಿರೋ ಪರ್ಟಿಕ್ಯುಲರ್ ಒಬ್ಬ ಕ್ರೂ ಆತನ ಅರ್ಜೆಂಟಾಗಿ ಏಳಿಸ್ಬೇಕು, ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ, ಆತನಿಂದ ಮಾತ್ರ ಪರಿಹಾರ ಸಾಧ್ಯ, ಏಳಿಸೋಕ್ಕೆ ಸಾಧ್ಯ ಆಗುತ್ತಲ್ಲ. ಹೀಗಾಗಿ ಈ ಟ್ರೋಪೋರ್ ಹೈಬರ್ನೇಷನ್ನೇ ಸ್ಪೇಸ್ ಟ್ರಾವೆಲ್ಗೆ ಮನುಷ್ಯರಿಗೆ ಯೋಗ್ಯವಾದ ವಿಧಾನ ಆಗಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಟ್ರೋಪೋರ್ ಹೈಬರ್ನೇಷನ್ ಅನ್ನು ಕೂಡ ಮನುಷ್ಯನ ದೇಹ ನ್ಯಾಚುರಲ್ ಆಗಿ ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ದೇಹ ಅದಕ್ಕೆ ತಕ್ಕಂತೆ ಡಿಸೈನ್ ಆಗಿಲ್ಲ, ಅದಕ್ಕೆ ಹೊಸ ಟೆಕ್ನಾಲಜಿ ಬೇಕಾಗುತ್ತೆ. ಸಾಧ್ಯ ಇದೆಯಾ ಅದನ್ನು ಕಂಡುಹಿಡಿಯೋಕ್ಕೆ? ಖಂಡಿತವಾಗ್ಲೂ ಕೆಲಸ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ, ಪ್ರಯೋಗ ನಡೀತಾ ಇದೆ. ಉದಾಹರಣೆಗೆ ಈ ಥೆರಪೆಟಿಕ್ ಹೈಪೋಥರ್ಮಿಯಾ ವಿಧಾನ, ಈ ಟ್ರಾಮಾ ಟ್ರೀಟ್ಮೆಂಟ್ ಟೈಮಲ್ಲಿ ಕೆಲವೊಂದು ರೀತಿಯ ಮೆಡಿಕಲ್ ಪ್ರೊಸೀಜರ್ ಇದನ್ನು ಬಳಸಲಾಗುತ್ತೆ. ಅದನ್ನೇ ಡೆವಲಪ್ ಮಾಡೋಕ್ಕಾಗತ್ತಾ? ಬೇರೆ ಸಂದರ್ಭಗಳಲ್ಲೂ ಕೂಡ, ಸ್ಪೇಸ್ ಟ್ರಾವೆಲ್ನಲ್ಲೂ ಕೂಡ ಹೈಬರ್ನೇಷನ್ಗೆ ದೂಡೋಕೆ ಮನುಷ್ಯರನ್ನು ಈ ಥೆರಪೆಟಿಕ್ ಹೈಪೋಥರ್ಮಿಯಾವನ್ನು ಮತ್ತಷ್ಟು ಡೆವಲಪ್ ಮಾಡಿ ಬಳಸೋಕೆ ಸಾಧ್ಯನಾ ಅಂತ ಪ್ರಯತ್ನ ನಡೀತಾ ಇದೆ. ಪ್ರಾಣಿಗಳ ಮೇಲೆ ನಡೀತಾ ಇದೆ, ವಿಶೇಷವಾಗಿ ಇಲಿ ಮೇಲೆ ನಡೀತಾ ಇದೆ. ಇಲಿಗೆ ಹೈಡ್ರೋಜನ್ ಸಲ್ಫೈಡನ್ನು ಮೂಸೋ ರೀತಿ ಮಾಡಿ ಅದರ ದೇಹಕ್ಕೆ ಆಕ್ಸಿಜನ್ ಮತ್ತು ಶಕ್ತಿಯ ಅಗತ್ಯ ಕಮ್ಮಿ ಆಗೋ ರೀತಿಯಲ್ಲಿ ಮಾಡೋ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಅದು ಯಶಸ್ವಿ ಕೂಡ ಆಗಿದೆ. ಇನ್ನು ನಾಸಾದ ಈ ಸೈನ್ಸ್ ಪೇಪರ್ನಲ್ಲಿ ಮನುಷ್ಯರ ಮೇಲೆ ಯಾವ ರೀತಿ ಆರ್ಟಿಫಿಷಿಯಲಿ ಈ ಹೈಬರ್ನೇಷನ್ ಅನ್ನ ಇಂಡ್ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ 3 ಕಾನ್ಸೆಪ್ಟ್ ಅನ್ನ ಕೊಡಲಾಗಿದೆ. ಅದಕ್ಕೆ ಅವರು ಹೆಡರ್ ಕೊಟ್ಟಿದ್ದಾರೆ, 3 ಅಪ್ರೋಚಸ್ ಪಾಸಿಬಲ್ ಫಾರ್ ಹ್ಯೂಮನ್ಸ್ ಅಂತ ಅವರು ಹೆಡರ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ವಿಧಾನಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಒಂದು ಟೆಂಪರೇಚರ್ ಬೇಸ್ಡ್ ಮೆಥಡ್, ಎರಡನೇದು ಕೆಮಿಕಲ್ ಡ್ರಗ್ ಬೇಸ್ಡ್ ಮೆಥಡ್, ಮೂರನೇದು ಬ್ರೈನ್ ಸಿನಾಪ್ಟಿಕ್ ಬೇಸ್ಡ್ ಮೆಥಡ್ ಅಂತ 3 ಮೆಥಡ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಟೆಂಪರೇಚರ್ ಬೇಸ್ಡ್ ಮೆಥಡ್ ಅಲ್ಲಿ ಮನುಷ್ಯನ ದೇಹದ ಟೆಂಪರೇಚರ್ ಅನ್ನ ಕಮ್ಮಿ ಮಾಡೋ ಟಾರ್ಗೆಟ್ ಅನ್ನ ಹಾಕೊಂಡಿರ್ತಾರೆ. ಅದು ಯಾವ ಥರ? ಇನ್ವೇಸಿವ್ ಕೂಲಿಂಗ್ ಅಂತ, ಅಂದರೆ ಆತನ ನರನಾಡಿಗೆ ತಂಪಾಗಿರೋ IV ಫ್ಲೂಯಿಡ್ಸನ್ನು ಹರಿಸೋ ಮೂಲಕ ದೇಹದ ಟೆಂಪರೇಚರನ್ನು ಕಮ್ಮಿ ಮಾಡೋದು. ಇನ್ನೊಂದು ಕಂಡಕ್ಟಿವ್ ಕೂಲಿಂಗ್ ಅಂತ, ಅಂದರೆ ದೇಹದ ಸುತ್ತ ಈ ತಣ್ಣಗಿನ ಜೆಲ್ ಪ್ಯಾಡ್ಗಳನ್ನು ಅಳವಡಿಸಿ ದೇಹದ ಉಷ್ಣಾಂಶವನ್ನು ಕಮ್ಮಿ ಮಾಡೋದು. ಮತ್ತು ಮೂಗು ಮತ್ತು ಬಾಯಿಯ ಸ್ಪೇಸ್ ಇರುತ್ತಲ್ಲ, ಆ ಜಾಗದಲ್ಲಿ ನೀರಿನ ಆವಿಯ ಮೂಲಕ ಗಾಳಿಯನ್ನು ತಣ್ಣಗೆ ಮಾಡಿ ಆ ತಣ್ಣಗಿನ ಗಾಳಿ ದೇಹಕ್ಕೆ ಹೋಗೋ ರೀತಿ ಮಾಡಿ ದೇಹದ ಟೆಂಪರೇಚರನ್ನು ಕಮ್ಮಿ ಮಾಡೋದು. ಈ 2 ಸಂಗತಿ ಬರುತ್ತೆ ನಿಮಗೆ ಮೊದಲ ವಿಧಾನದಲ್ಲಿ, ಅಂದರೆ ಟೆಂಪರೇಚರ್ ಬೇಸ್ಡ್ ಮೆಥಡ್ನಲ್ಲಿ. ಎರಡನೇದು ಕೆಮಿಕಲ್ ಅಥವಾ ಈ ಔಷಧಿ ಆಧಾರಿತ ಮೆಥಡ್. 2011ರಲ್ಲಿ ಅಮೆರಿಕದ ಅಲಾಸ್ಕಾ ಯೂನಿವರ್ಸಿಟಿಯ ವಿಜ್ಞಾನಿಗಳು ಈ ಪ್ರಯೋಗವನ್ನು ಮಾಡಿದ್ರು. ಒಂದು ಅಳಿಲನ್ನು ತಗೊಂಡು ಆ ಅಳಿಲಲ್ಲಿ ಅಡೆನೋಸಿನ್ ರಿಸೆಪ್ಟರ್ಸ್ ಅನ್ನ ಆಕ್ಟಿವೇಟ್ ಮಾಡೋ ಮೂಲಕ ಹೈಬರ್ನೇಷನ್ ಅನ್ನ ಇಂಡ್ಯೂಸ್ ಮಾಡೋಕೆ ಪ್ರಯತ್ನ ಪಡಲಾಗಿತ್ತು. ಅದು ಯಶಸ್ವಿ ಕೂಡ ಆಗಿತ್ತು ಅಳಿಲಿನ ಮೇಲೆ. ಈ ಎರಡನೇ ಮೆಥಡ್ ಅಲ್ಲಿ ಇನ್ನೊಂದು ನಾವು ಆಗ್ಲೇ ಹೇಳಿದ್ವಿ, ಹೈಡ್ರೋಜನ್ ಸಲ್ಫೈಡ್ ಅನ್ನ ಮೂಸೋ ರೀತಿ ಮಾಡಿ ಇಲಿ ಮೇಲೆ ಪ್ರಯೋಗ ಮಾಡಲಾಗಿತ್ತು ಅಂತ. ಇನ್ನು ಮೂರನೇದು ಬ್ರೈನ್ ಸಿನಾಪ್ಟಿಕ್ ಬೇಸ್ಡ್ ಕೂಡ ನಾವು ಮಾಡಬಹುದು ಅಂತ ನಾಸಾ ಹೇಳ್ತಾ ಇದೆ. ಆದರೆ ಸ್ನೇಹಿತರೆ, ಮನುಷ್ಯರ ದೇಹವನ್ನು ಹೈಬರ್ನೇಷನ್ಗೆ ತಳ್ಳೋದು ಅಥವಾ ಡೀಪ್ ಸ್ಲೀಪಿಗೆ ತಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಮನುಷ್ಯರು ಈ ಬಿಸಿ ರಕ್ತದ ಜೀವಿಗಳು. ಇದರಿಂದ ಪ್ಲಸ್ ಕೂಡ ಇದೆ, ಯಾಕಂದರೆ ಒಳ್ಳೆ ಮೊಬಿಲಿಟಿ ಸಿಗುತ್ತೆ, ಚೆನ್ನಾಗಿ ಮನುಷ್ಯರಿಗೆ ಓಡಾಟಕ್ಕೆ ಅನುಕೂಲ ಆಗುತ್ತೆ. ಇದರ ಮೈನಸ್ ಪಾಯಿಂಟ್ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ಮೆಟಬಾಲಿಕ್ ರೇಟ್ ತುಂಬ ಹೈ ಇರಬೇಕಾಗುತ್ತೆ. ಹೀಗಾಗಿ ರೆಸ್ಟ್ನಲ್ಲಿ ಇದ್ದಾಗಲೂ ಕೂಡ ದೇಹವನ್ನು ಆಕ್ಟಿವ್ ಆಗಿಡೋಕೆ, ದೇಹ ಜೀವಂತವಾಗಿಡೋಕೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಮತ್ತು ಆಹಾರದಿಂದ ಉತ್ಪತ್ತಿಯಾಗೋ ಕ್ಯಾಲೋರಿ ಶಕ್ತಿ ಬೇಕಾಗುತ್ತೆ ಮನುಷ್ಯನ ದೇಹಕ್ಕೆ. ಹೀಗಾಗಿ ಮಲಗಿದ್ದಾಗಲೂ ಕೂಡ ನಾವು ಊಟ ಮಾಡಲ್ಲ, ಹಾಗೆ ಮಲ್ಕೊಳ್ತೀವಿ ಅಂದರೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ವಿಜ್ಞಾನಿಗಳು ದೇಹಕ್ಕೆ ಡ್ಯಾಮೇಜ್ ಮಾಡ್ದೇನೆ ಮೆಟಬಾಲಿಕ್ ರೇಟ್ ಅನ್ನ ಕಮ್ಮಿ ಮಾಡೋಕೆ ಸಾಧ್ಯನಾ ಮನುಷ್ಯರದ್ದು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಸಂಶೋಧನೆಗಳನ್ನ ನಡೆಸ್ತಾ ಇದ್ದಾರೆ. ಒಬ್ಬ ಮನುಷ್ಯ ಹೈಬರ್ನೇಷನ್ಗೆ ಹೋದಾಗ ದೇಹಕ್ಕೆ ಬೇಕಾದ, ಬಾಡಿಗೆ ಬೇಕಾದ ಆಹಾರವನ್ನ ಪೂರೈಕೆ ಮಾಡೋಕೆ ದಾರಿಯನ್ನು ಕಂಡುಹಿಡ್ಕೋಬೇಕು ನಾವು. ಯಾವ ತರ ಅಂದ್ರೆ, ದೇಹ ಆಕ್ಟಿವ್ ಆಗಿರಬೇಕು, ಆದ್ರೆ ಮೆದುಳು ಡೀಪ್ ಸ್ಲೀಪ್ ನಲ್ಲಿ ಇರಬೇಕು. ಆ ತರ ಸಾಧ್ಯನಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಮನುಷ್ಯರ ಪ್ರಜ್ಞೆ ತಪ್ಪಿಸಿ ಟೆಂಪರೇಚರ್ ಡೌನ್ ಮಾಡಿ ಒಂದು ಕ್ಯಾಪ್ಸೂಲ್ ರೀತಿಯ ಉಪಕರಣದ ಒಳಗೆ, ನೀವು ಸಿನಿಮಾದಲ್ಲೆಲ್ಲ ನೋಡಿರ್ಬೋದು, ಅಂತಹ ಒಂದು ಉಪಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಸಾ ಕೂಡ ಸಂಶೋಧನೆ ಮಾಡ್ತಾ ಇದೆ. ಅದರೊಳಗಡೆ ಮಲಗಿಸೋದು. ಬಳಿಕ ಟೋಟಲ್ ಪ್ಯಾರೆಂಟಲ್ ನ್ಯೂಟ್ರಿಷನ್ ಮೆಥಡ್ ಮೂಲಕ, ಈ ಮೆಥಡ್ ಅನ್ನ ಆಲ್ರೆಡಿ ವಿಜ್ಞಾನ ಲೋಕದಲ್ಲಿ ಬಳಸಲಾಗ್ತಾ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಬೇಕಾದ್ರೆ ಇದನ್ನು ಬಳಸ್ತಾರೆ. ಇದು ಏನ್ ಮೆಥಡ್ ಅಂತ ಹೇಳಿದ್ರೆ, ಮನುಷ್ಯ ಆಹಾರವನ್ನು ಸೇವಿಸಬೇಕು, ಬಳಿಕ ಜೀರ್ಣ ಆಗಬೇಕು, ಬಳಿಕ ತ್ಯಾಜ್ಯ ಹೊರಗೆ ಹೋಗಬೇಕು. ಇಡೀ ಪ್ರಕ್ರಿಯೆಯನ್ನೇ ಬೈಪಾಸ್ ಮಾಡಿ ನೇರವಾಗಿ ಮನುಷ್ಯನ ಬ್ಲಡ್ ಸ್ಟ್ರೀಮ್ಗೆನೆ ಪೌಷ್ಟಿಕಾಂಶಗಳು ಮತ್ತು ದೇಹಕ್ಕೆ ಬೇಕಾದ ಅಗತ್ಯ ಫ್ಲೂಯಿಡ್ಸ್ ಅನ್ನ ನೇರವಾಗಿ ಬ್ಲಡ್ ಸ್ಟ್ರೀಮ್ಗೆನೆ ಕೊಡುವಂತ ಮೆಥಡ್ ಇದು. ಇದನ್ನ ಬಳಸೋಕೆ ಸಾಧ್ಯನಾ? ಇದನ್ನ ಮತ್ತಷ್ಟು ಅಡ್ವಾನ್ಸ್ ಮಾಡೋಕೆ ಸಾಧ್ಯನಾ? ಹೈಬರ್ನೇಷನ್ ನಲ್ಲೂ ಕೂಡ ಇದನ್ನ ಯೂಸ್ ಮಾಡೋಕೆ ಸಾಧ್ಯನಾ ಅಂತ ವಿಜ್ಞಾನಿಗಳು ಚೆಕ್ ಮಾಡ್ತಾ ಇದ್ದಾರೆ.
ವಿಶೇಷವಾಗಿ ಈ ಮೆಥಡನ್ನು ಓಲ್ಡ್ ಏಜಲ್ಲಿ ಅಥವಾ ಯಾವುದಾದ್ರೂ ಅಪಘಾತಕ್ಕೀಡಾಗಿ ಟ್ರಾಮಾಗೊಳಗಾಗಿ ಯಾರಿಗೆ ಅವರಾಗೆ ಆಹಾರವನ್ನು ಸೇವಿಸಿ ಜೀರ್ಣಿಸ್ಕೊಳ್ಳಿಕ್ಕೆ ಶಕ್ತಿ ಇರಲ್ಲ, ಆದರೂ ಅವ್ರ ದೇಹವನ್ನು ಜೀವಂತವಾಗಿಡಬೇಕು, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಸಂದರ್ಭಗಳಲ್ಲಿ ಈ ಟೋಟಲ್ ಪ್ಯಾರೆಂಟ್ರಲ್ ನ್ಯೂಟ್ರಿಷನ್ ಮೆಥಡನ್ನು ಆಲ್ರೆಡಿ ಬಳಸಲಾಗ್ತಾ ಇದೆ ಸ್ನೇಹಿತರೆ. ಇದನ್ನು ಡೆವಲಪ್ ಮಾಡೋಕ್ಕಾಗತ್ತಾ ಅಂತ ಈಗ ಚೆಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಪ್ರಯತ್ನದಲ್ಲಿ ಒಂದು ಟೆಕ್ನಾಲಜಿಯನ್ನು ಅಚೀವ್ ಮಾಡೋಕೆ ನಡೀತಾ ಇರೋ ಈ ಪ್ರಯತ್ನದಲ್ಲಿ ಯಶಸ್ಸು ಸಿಗಬಹುದಾ? ಮುಂದಿನ ಒಂದು 100-200 ವರ್ಷಗಳಲ್ಲಿ ಇದು ಸಾಧ್ಯ ಆಗಬಹುದು ಅಂತ ವಿಜ್ಞಾನ ಅಂದ್ಕೊಳ್ತಾ ಇದೆ. ಯಾಕಂದ್ರೆ ಇದರ ಪ್ರಯತ್ನ ಇವಾಗಲ್ಲ, ನಾಸಾದ ವೆಬ್ಸೈಟ್ನಲ್ಲೇ ಇರೋ ಟೈಮ್ ಲೈನ್ ಪ್ರಕಾರ 1945ರಿಂದಲೇ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಆರಂಭ ಆಗಿವೆ. ಟೈಮ್ ಲೈನ್ ಕೊಟ್ಟಿದ್ದಾರೆ, ಅದರ ಸ್ಕ್ರೀನ್ ಶಾಟ್ ಅನ್ನು ನಾವು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದೀವಿ ನೋಡಿ. 1945ರಲ್ಲೇ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಆರ್ಟಿಕಲ್ಗಳು, ಹೈಪೋಥರ್ಮಿಯಾಗೆ ಸಂಬಂಧಪಟ್ಟ ಮೆಡಿಕಲ್ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗಿತ್ತು. ನಂತರ 1955ರಲ್ಲಿ NRC ನ್ಯಾಷನಲ್ ರಿಸರ್ಚ್ ಕೌನ್ಸಿಲ್, ಅಮೆರಿಕದ ನ್ಯಾಷನಲ್ ರಿಸರ್ಚ್ ಕೌನ್ಸಿಲ್ನ ಮೆಡಿಕಲ್ ಸೈನ್ಸಸ್ನ ವಿಭಾಗ ಇದೆಯಲ್ಲ, ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಿಸರ್ಚನ್ನು ಮಾಡಿದರು. ಅದಕ್ಕೆ ಅಮೆರಿಕದ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನವರು ಸ್ಪಾನ್ಸರ್ ಮಾಡಿದ್ರು ಅಂತ ಕೂಡ. ನಂತರ 1980ರಲ್ಲಿ ಪ್ರಾಣಿಗಳ ಮೇಲೆ ಮೈಲ್ಡ್ ಹೈಪೋಥರ್ಮಿಯಾವನ್ನ ಇಂಡ್ಯೂಸ್ ಮಾಡಿ ಅವುಗಳ ಮೆದುಳಿಗೆ ರಕ್ತ ಸರಿಯಾಗಿ ಸಪ್ಲೈ ಆಗಿಲ್ಲ ಅಂದ್ರೂ ಕೂಡ ಯಾವುದೇ ನರಮಂಡಲದ ಸಮಸ್ಯೆ ಆಗದಿರೋ ಥರ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ವಿಜ್ಞಾನಿಗಳು. ನಂತರ 2002ರಲ್ಲಿ ದೊಡ್ಡ ಪ್ರಮಾಣದ ಬ್ರೇಕ್ ಥ್ರೂ ಸಿಗುತ್ತೆ, ದೊಡ್ಡ ಪ್ರಮಾಣದ ಮುನ್ನಡೆ ಈ ಒಂದು ಸಂಶೋಧನೆಗಳಲ್ಲಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ 2 ವರದಿಗಳನ್ನು ಪ್ರಕಟ ಮಾಡುತ್ತೆ. ನಂತರ 2003ರಲ್ಲಿ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕೂಡ ಈ ಥೆರಪಿಟಿಕ್ ಹೈಪೋಥರ್ಮಿಯಾವನ್ನ ಕಾರ್ಡಿಯಾಕ್ ಅರೆಸ್ಟ್ ಆದ ಟೈಮ್ನಲ್ಲಿ ಬಳಸಬಹುದು ಅಂತ ಒಪ್ಪಿಗೆಯನ್ನು ಕೊಟ್ಟಿತ್ತು. ನಂತರ 2009ರಲ್ಲಿ ರೀನೋಚಿಲ್ ಅನ್ನುವಂಥ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂತು. ಅದು ಕ್ಲಿನಿಕಲ್ ಟ್ರಯಲ್ಸ್ಗೂ ಕೂಡ ಒಳಪಟ್ಟಿದೆ. ಈಗ ಇದನ್ನ ಬೆನಚಿಲ್ ಅನ್ನುವಂತಹ ಸಂಸ್ಥೆ ನಿರ್ಮಾಣ ಮಾಡಿದೆ. ಇದರಲ್ಲೂ ಕೂಡ ಅಷ್ಟೇ ಹೈಪೋಥರ್ಮಿಯಾಗೆ ಮನುಷ್ಯರನ್ನ ತಳ್ಳೋಕೆ ಬೇಕಾದಂತಹ, ದೇಹವನ್ನು ಟೆಂಪರೇಚರ್ ಕಮ್ಮಿ ಮಾಡೋಕೆ ಬೇಕಾದಂತಹ ಇಂಟ್ರಾನೇಸಲ್ ಕೂಲಿಂಗ್ ಸಿಸ್ಟಮ್ ಅನ್ನ, ಮೂಗಿನ ಮೂಲಕ ಹಾಕುವಂತಹ ಕೂಲಿಂಗ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ ಈ ರಿನೋಚಿಲ್ ಉಪಕರಣದಲ್ಲಿ. ಇದು ಕೂಡ ಈಗ ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದೆ 2009ರಿಂದ. ಹೀಗಾಗಿ ಸ್ನೇಹಿತರೆ, ಅಮೆರಿಕದಂತ ದೇಶಗಳು, ನಾಸಾದಂತಹ ಸಿಕ್ಕಾಪಟ್ಟೆ ಫಂಡಿಂಗ್ ಇರುವಂತಹ ಮಾಡರ್ನ್ ಟೆಕ್ನಾಲಜಿಯನ್ನ ಕೂಡ ಹೊಂದಿರುವಂತಹ ತಜ್ಞರನ್ನ ಒಳಗೊಂಡಿರುವಂತಹ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ರಿಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಡಬಹುದು ಆ ಎಲ್ಲ ಸಾಧ್ಯತೆಗಳನ್ನ ಪ್ರಯೋಗಕ್ಕೆ ಒಡ್ತಾ ಇದ್ದಾರೆ. ಕೆಲವೊಂದಷ್ಟು ಸಣ್ಣ ಪುಟ್ಟ ಸಕ್ಸಸ್ ಕೂಡ ಸಿಗ್ತಾ ಇದೆ. ಹೀಗಾಗಿ ಯಾವುದೇ ಟೆಕ್ನಾಲಜಿ ಆಗಿದ್ರೂ ಕೂಡ ಅಷ್ಟೇ ಆಲ್ ಆಫ್ ಎ ಸಡನ್ ಆಗಿ ಅದು ಉದ್ಭವ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಕಂಡಿಲ್ಲ. ಈಗ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತಿರೋ ಪ್ರತಿಯೊಂದು ಸಿಸ್ಟಮ್ ಕೂಡ, ಪ್ರತಿಯೊಂದು ವ್ಯವಸ್ಥೆ ಕೂಡ ಈ ರೀತಿ ಶಿಶು ಅವಸ್ಥೆ, ಬಾಲ್ಯ ಅವಸ್ಥೆ, ಆಮೇಲೆ ಯೌವನ ಅವಸ್ಥೆ, ಆಮೇಲೆ ಪ್ರೌಢಾವಸ್ಥೆಗೆ ತಲುಪಿರುವಂಥ ಟೆಕ್ನಾಲಜಿಗಳೇ. ಹಾಗಾಗಿ ಈ ಹೈಬರ್ನೇಷನ್ ಟೆಕ್ನಾಲಜಿಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಕ್ರಾಂತಿ ಸಾಧ್ಯ ಆದರೆ ಸಾವಿರಾರು ವರ್ಷಗಳ ಸ್ಪೇಸ್ ಜರ್ನಿಯನ್ನು ವಯಸ್ಸೇ ಆಗದೆ ಮನುಷ್ಯರು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಆಶಾಭಾವನೆ ವಿಜ್ಞಾನಿಗಳಲ್ಲಿದೆ. ಸ್ನೇಹಿತರೆ, ನಾಸಾದ ಈ ಸೈನ್ಸ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.